ನಮಾಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯಿನಿ ಗೌರಕರ ದಾಮದಾಯ ನಗರ ಗ್ರಾಮತಾರಿಣೆ ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮ್ನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे. ನಾವು ಈ ಹಿಂದಿನ ಪ್ರವಚನಗಳಲ್ಲಿ ಮಾನವೇದ ರಾಜನಿಗೆ ದೇವರ ಒಂದು ದರ್ಶನ ಭಾಗ್ಯ ಸಿಕ್ಕಿದ್ದು, ಆಮೇಲೆ ದೇವರನ್ನು ಹಿಡಿಯುವಂತ ಹೋದಾಗ ಆ ದೇವರವನ ಕೈಯಿಂದ ತಪ್ಪಿಸಿಕೊಂಡು ಆಮೇಲೆ ಆ ನವಿಲುಗರಿ ಮಾತ್ರ ಅವನ ಕೈಗೆ ಸಿಕ್ಕಿದ್ದು ಈ ಬಗ್ಗೆ, ಆಮೇಲೆ ಕೃಷ್ಣನಾಟಂ ಬಗ್ಗೆ, ಇದರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ ನೋಡಿ. ಇವಾಗ ನಾವು ಹಿಂದಿನ ಪ್ರವಚನದಲ್ಲಿ ಹೇಳಿದಂಥ ಒಂದು ಮಾತು, ಯಾಕೆ ದೇವರು ಈ ರಾತ್ರಿಯಲ್ಲಿ ಎಲ್ಲ ಮುಗಿಸಿದ ಮೇಲೆ ಯಾಕಪ್ಪ ಈ ಹಬ್ಬವನ್ನು, ಈ ನಾಟಕವನ್ನು, ಈ ಯಕ್ಷಗಾನ ಥರ ಇದನ್ನು ನೋಡಲಿಕ್ಕೆ ಯಾಕೆ ಇದು ಅಷ್ಟೊತ್ತಿಗೆ ಇಟ್ಕೊಂಡಿದ್ದಾರೆ? ಎಲ್ಲ ಜನರು ಮಲಗುವ ಹೊತ್ತಲ್ವಾ, ಒಂದು ದೇವರ ಸಮಾರಂಭಗಳು ಹಗಲೊತ್ತಾದರೆ ಎಲ್ಲರಿಗೂ ನೋಡಲಿಕ್ಕೆ ಆಗ್ತದೆ. ಎಲ್ಲರಿಗೂ ಈ ರಾತ್ರಿ ಇಟ್ಟರೆ ಏನು ಮಾಡುತ್ತೆ, ಎಲ್ಲರೂ ಇದನ್ನು ಹೇಗೆ ಭಾಗವಹಿಸೋದು, ಆ ರೀತಿಯ ಒಂದು ಇದು ಅನ್ನಿಸ್ತದೆ ಎಲ್ಲರಿಗೂ. ಅದಕ್ಕೆ ಒಂದು ಕಾರಣ ಇರ್ತದೆ. ನಾವು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗುವಾಗ ಗುರುವಾರಪ್ಪನ, ವಿಶೇಷವಾಗಿ ಗುರುವಾರಪ್ಪನನ್ನು ಆ್ಯಕ್ಚುಲಿ ಕಣ್ಣಿಂದ ನೋಡೋಕ್ಕೆ ಸ್ವಲ್ಪ ಕಷ್ಟನೇ. ಸಣ್ಣದಿರ್ತಾನೆ, ಅಷ್ಟೊಂದು ನೋಡಲಿಕ್ಕೆ ಪ್ರಯತ್ನ ಪಡುವಾಗಲೇ ಬನ್ನಿ ಅಂತ ನಮ್ಮನ್ನು ಹೇಳ್ಕೊಂಡು ಹೋಗ್ತಾರೆ, ದೂರಕ್ಕೆ ತಳ್ತಾರೆ. ಆದರೆ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ಭಗವಂತನನ್ನು ನಾವು, ಕೃಷ್ಣನನ್ನು ನಾವು ಕಣ್ಣಿಂದ ನೋಡೋದಕ್ಕಿಂತಲೂ ಕಿವಿಯಿಂದ ನೋಡೋದು ಒಳ್ಳೆಯದು ಅಂತ. ಅಂದರೆ ಭಗವಂತನ ಬಗ್ಗೆ ಕೇಳಬೇಕು, ಸತತವಾಗಿ ಅವನನ್ನು ನಾವು ಕೇಳುವುದರಿಂದ, ಅವನ ಬಗ್ಗೆ ಕೇಳುವುದರಿಂದ ಅವನ ಆ ದಿವ್ಯ ರೂಪ ನಮ್ಮ ಕಣ್ಣಲ್ಲಿ ಗೋಚರಿಸ್ತದೆ ಅಂತ ಹೇಳ್ತಾರೆ. ಹಾಗೆ ಒಂದು ನಾವೀಗ ದೇವಸ್ಥಾನಕ್ಕೆ ಹೋದರೂ ಕೂಡ, ಗುರುವಾರಪ್ಪನ ಹತ್ರ ಹೋದಾಗ ಅಲ್ಲಿ ನಮಗೂ ಸ್ವಲ್ಪ ಸಮಯ ಅವಕಾಶ ಇರ್ತದೆ ದೇವರನ್ನು ನೋಡಲಿಕ್ಕೆ. ದೇವರು ನಮ್ಮನ್ನು ಚೆನ್ನಾಗಿ ನೋಡ್ತಾನೆ, ಅದು ಬೇರೆ. ಆದರೆ ನಮಗೆ ನಮ್ಮ ಕಣ್ಣಿಂದ ನೋಡಲಿಕ್ಕೆ ಸ್ವಲ್ಪ ಹೊತ್ತೇ ಇರ್ತದೆ. ನಾವು ಅಲ್ಲಿ ಕಷ್ಟಪಟ್ಟು ಒಂದು ಕಡೆ ಲೈನಲ್ಲಿ ನಿಂತು ಆಮೇಲೆ ಅಲ್ಲಿಂದ ಇನ್ನೊಂದು ಕಡೆ ಕಳಿಸ್ತಾರೆ, ಮತ್ತೆ ಅಲ್ಲಿ ನಿಂತು ಮತ್ತೆ ಅಲ್ಲಿಂದ ಒಳಗೆ ಹೋದ್ಮೇಲೆ ದೇವರದ್ದು ಒಂದೊಂದು ಹೇಗಿರ್ತಾರಂತ ದೇವರನ್ನು ಕಂಡುಕೊಳ್ಳಿಕ್ಕೇ ಸ್ವಲ್ಪ ಹೊತ್ತು ಹೋಗ್ತದೆ. ಯಾಕಂದರೆ ಒಂದು ದಿನಕ್ಕೆ ದೇವರಿಗೆ 12 ವಿಧವಾದ ಅಲಂಕಾರಗಳನ್ನು ಮಾಡ್ತಾರೆ. ದೇವರಿಗೆ ಬೇರೆ ಬೇರೆ ಅಲಂಕಾರ ಮಾಡ್ತಾರೆ ನೋಡಿ. ದೇವರಿಗೆ ಮೊದಲೇ ಬೆಳಿಗ್ಗಿನ ಅಲಂಕಾರ, ನೈರ್ಮಲ್ಯ ಪೂಜೆ ಅಂತೆಲ್ಲ, ಆ ಟೈಮಿಗೆ ದೇವರ ಅಂದರೆ ಹಳೆಯ ಹೂಗಳನ್ನು, ಆ ಬಟ್ಟೆಗಳನ್ನೆಲ್ಲ ತೆಗೆದು ಹೊಸತ್ತೆಲ್ಲ ಅನ್ನೋದು ಮಾಡೋ ಮುಂಚೆ ಆ ಹಳೆಯ ರೂಪದಲ್ಲಿ ಅದನ್ನು ನೈರ್ಮಲ್ಯ ವಿಸರ್ಜನಾ ಸಮಯದಲ್ಲಿ ಆ ಹೂವೆಲ್ಲ ತೆಗೆಯುವಾಗ ಆವಾಗ ದೇವರ ಹೆಸರನ್ನು ವಿಶ್ವರೂಪ ದರ್ಶನ ಅಂತಾರೆ. ನೆನಪಿಟ್ಕೊಳ್ಳಿ, 12 ಅಲಂಕಾರ ಇರ್ತದೆ. ಮೊದಲು ವಿಶ್ವರೂಪ ದರ್ಶನ, ಆಮೇಲೆ ದೇವರಿಗೆ ಎಣ್ಣೆಯಲ್ಲಿ ಅಭಿಷೇಕ ಎಲ್ಲ ಮಾಡ್ತಾರೆ. ಹಾಗೆ ಎಣ್ಣೆಯಲ್ಲಿ ಅಭಿಷೇಕ ಎಲ್ಲ ಮಾಡುವಾಗ ಆ ದೇವರ ಹೆಸರು ಬಂದು ವಾತರೋಗಾಗ್ನನ್ ಅಂತೇಳಿ. ದೇವರಿಗೆ ವಾತರೋಗ ಅಂತೇಳಿ, ಈ ಕೆಲವು ಒಂದು ಸೈಡ್ ಇಲ್ಲದಾಗಿಲ್ಲ ಪಕ್ಷಪಾತ ಅಂತೇವಲ್ಲ, ಆ ಥರ ಎಲ್ಲ ಆಗ್ತದೆ ನೋಡಿ. ಅವರಿಗೆ ಈ ಪಕ್ಷಪಾತ ಎಲ್ಲ ಒಂದು ಇರುವವರಿಗೆ ಗುರುವಾರಪ್ಪನ ಕೃಪೆಯಿಂದಾಗಿ ತುಂಬ ಮಂದಿ ಗುಣ ಆಗಿದೆ. ಹಾಗೆ ಅಲ್ಲಿಗೊಂದು ಅದೊಂದು ವಿಶೇಷತೆ ಆ ದೇವಸ್ಥಾನದ್ದು. ಹಾಗೆ ಆವಾಗ ದೇವರಿಗೆ ತೈಲಾಭಿಷೇಕ ಆಗುವ ಸಮಯದಲ್ಲಿ ದೇವರ ಹೆಸರು ವಾತರೋಗಾಗ್ನನ್ ಅಂತೇಳಿ. ಆಮೇಲೆ ವಾಗಚಾರ್ತು ಅಂತ ಒಂದು ಪ್ರೊಸೀಜರ್ ಇರ್ತದೆ. ದೇವರಿಗೆ ಯಾವುದೋ ಹುಡಿಯೆಲ್ಲ ಹಾಕಿ ಆ ಎಣ್ಣೆದ ಪಸೆಲ್ಲ ತೆಗೆದು ವಿಗ್ರಹದಲ್ಲಿರ್ತಕ್ಕಂಥ ಎಣ್ಣೆ ಪಸೆನೆಲ್ಲ ತೆಗಿತಾರೆ. ಆವಾಗ ದೇವರ ಹೆಸರು ಗೋಕುಲನಾಥನ್ ಅಂತೇಳಿ. ಆಮೇಲೆ ದೇವರಿಗೆ ಶಂಖಾಭಿಷೇಕ ಆಗ್ತದೆ, ಅಭಿಷೇಕ ಮಾಡ್ತಾರೆ. ಆವಾಗ ದೇವರ ಹೆಸರು ಬಂದು ಸಂತಾನ ಗೋಪಾಲನ್. ಆಮೇಲೆ ದೇವರಿಗೆ ಬಾಲನಾಗಿ ದೇವರಿಗೆ ಅಲಂಕಾರ ಮಾಡ್ತಾರೆ. ಬಾಲಾಲಂಕಾರ ಪ್ರಾರಂಭ ಆಗ್ತದೆ. ಯಾಕಂದರೆ ದೇವರು ಮೊದಲು ಆ ದೇವಕಿಗೆ ಕಾರಾಗೃಹದಲ್ಲಿ ನೋಡಿದಂಥ ರೂಪ ಬಂದು ಶಂಖಚಕ್ರದಲ್ಲಿ ನೋಡ್ತಾಳೆ. ಆಮೇಲೆ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ದೇವರು ತಮ್ಮ ಅದ್ಭುತಂ ಬಾಲಮಂಬುಚೇಕ್ಷಣಂ ಅಂತೇಳಿ ಸಣ್ಣ ಮಕ್ಕಳಾಗೆ ತೋರ್ತಾರೆ, ಸಣ್ಣ ಮಗುವಿನ ಥರ ತೋರ್ತಾರೆ. ಹಾಗೆ ಕೃಷ್ಣನ ಅಲ್ಲಿ ಅಲಂಕಾರ ನಮಗೆ ಅಲ್ಲಿ ಫೋಟೋದಲ್ಲೆಲ್ಲ ಹೊರಗಡೆ ಸೇಲ್ ಮಾಡ್ತಾರೆ ನೋಡಿ, ಆ ಥರ ಇರ್ತದೆ. ಒರಿಜಿನಲ್ ಆಗಿ ಶಂಖಚಕ್ರ ಗದಾ ಪದ್ಮ ಇಟ್ಕೊಂಡು ದೇವರು ನಿಂತ ವಿಷ್ಣುನ ಒಂದು ರೂಪದಲ್ಲಿ ನಿಂತಾಗಿರ್ತದೆ. ಆದರೆ ಅವನ ಎಲ್ಲ ಚಟುವಟಿಕೆಗಳು ಆ ನಂತರ ಕೃಷ್ಣನ ರೂಪದಲ್ಲೇ ನಮಗೆ
ಎಲ್ಲ ಲೀಲೆಗಳಲ್ಲಿ ಕಂಡು ಬರ್ತದೆ. ಆಮೇಲೆ ದೇವರಿಗೆ ಈ ಶಂಖಾಭಿಷೇಕ ಆಗುವಾಗ ಹಾಗೆ ದೇವರ ಹೆಸರು ಬಂದು ಸಂತಾನ ಗೋಪಾಲನ್. ಆಮೇಲೆ ಈ ಬಾಲಲಂಕರಣ ಆಗುವಾಗ ದೇವರ ಹೆಸರು ಬಂದು ಗೋಪಿಕಾನಾಥ ಅಂತೇಳಿ ಹೆಸರು ಬರ್ತದೆ. ಆಮೇಲೆ ಈ ಗೋಪಿಕಾನಾಥ ಆದಮೇಲೆ ದೇವರಿಗೆ ಹಾಲು ಇದರೆಲ್ಲ ಅಭಿಷೇಕ ನಡೆಯುತ್ತದೆ. ಹಾಲಲ್ಲೆಲ್ಲ ಅಭಿಷೇಕ ನಡೆಯುವಾಗ ದೇವರ ಹೆಸರು ಬಂದು ಯಶೋಧ ಬಾಲನ್ ಅಂತೇಳಿ ದೇವರನ್ನು ಕರೆಯುತ್ತಾರೆ. ಆಮೇಲೆ ನವಕಾಭಿಷೇಕ ಅಂತೇಳಿ ನಡೀತದೆ. ಆಮೇಲೆ ಅದು ಆ ಹೆಸರನ್ನು ದೇವರಿಗೆ ವನಮಾಲ ಕೃಷ್ಣನ್, ಆ ಸಮಯದಲ್ಲಿ ದೇವರನ್ನು ವನಮಾಲ ಕೃಷ್ಣನ್ ಅಂತೇಳಿ ಹೆಸರಿಡಲಾಗ್ತದೆ, ಹಾಗೆ ಕರೀತಾರೆ. ಆಮೇಲೆ ಮಧ್ಯಾಹ್ನದ ಹೊತ್ತಾಗ್ತದೆ, ದೇವರಿಗೆ ನೈವೇದ್ಯ ಎಲ್ಲ ಆಗ್ತದೆ. ಆವಾಗ ಆ ಸಮಯದಲ್ಲಿ ಸರ್ವಲಂಕಾರ ಭೂಷಣ ಅಂತೇಳಿ ದೇವರ ಹೆಸರಿರ್ತದೆ. ಆಮೇಲೆ ಸಾಯಂಕಾಲದ ಹೊತ್ತು ದೇವರಿಗೆ ಸರ್ವಮಂಗಳದಾಯಕ ಅಂತೇಳಿ ಹೆಸರಿರ್ತದೆ. ಆಮೇಲೆ ದೀಪದ ಅಲಂಕಾರ ಎಲ್ಲ, ನೀವು ಗುರುವಾರಕ್ಕೆ ಹೋದರೆ ಮಿನಿಮಮ್ ಒಂದು ದಿನ ಆದರೂ ಅಲ್ಲಿರಬೇಕು, ಒಂದು ರಾತ್ರಿ ಆದರೂ ಅಲ್ಲಿರಬೇಕು. ರಾತ್ರಿ ಹೊತ್ತು ನೋಡೋಕ್ಕೆ ಚೆನ್ನಾಗಿರ್ತದೆ. ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲ ದೀಪಗಳನ್ನು ಉರಿಸಿರ್ತಾರೆ, ತುಂಬ ಚೆನ್ನಾಗಿರ್ತದೆ. ದೇವಸ್ಥಾನ ಫುಲ್ಲು ದೀಪ ಎಲ್ಲ ಉರಿಸಿ ದೇವರೆಲ್ಲ ಹೊರಗೆ ಬರ್ತಾರೆ. ಆನೆ ಮೇಲೆ ಉತ್ಸವ ಮೂರ್ತಿಯನ್ನು ಆನೆ ಮೇಲೆ ಸವಾರಿ ಮಾಡಿಸ್ತಾರೆ, ತುಂಬ ಚೆನ್ನಾಗಿರ್ತದೆ. ಒಂದು ದೇವಸ್ಥಾನಕ್ಕೊಂದು 3 ರೌಂಡ್ ಎಲ್ಲ ಹೊಡಿಸ್ತಾರೆ, ಚೆನ್ನಾಗಿರ್ತದೆ ನೋಡೋಕ್ಕೆ. ಆಗ ನಮಗೆ ದೇವರ ಹೆಸರು ಬಂದು ಮೋಹನ ಸುಂದರನ್ ಅಂತೇಳಿ. ಆಮೇಲೆ ಅತ್ತಾಳ ಪೂಜೆ ಅಂತ ಹೋಗ್ತದೆ. ಆಮೇಲೆ ಆವಾಗ ದೇವರದ ಹೆಸರು ಬಂದು ವೃಂದಾವನ ಚರಣ್ ಅಂತೇಳಿ. ಆಮೇಲೆ ಅತ್ತಾಳ ಪೂಜೆ ಆದಮೇಲೆ ತಿರುಪೊಗೆ ಅಂತ ಹೇಳ್ತಾರೆ. ಹೊಗೆ ಅಂತೇಳಿ ನಿಮಗೆ ಗೊತ್ತಿರೋ ಹೊಗೆ, ಆ ಧೂಪದ ಒಂದು ಕೊನೆಯ ಧೂಪದಲ್ಲಿ ದೇವರಿಗೆ ಇದು ಮಾಡ್ತಾರೆ, ಆ ಪೂಜೆನ ಮಾಡ್ತಾರೆ. ಆಗ ಧೂಪದಾರತಿ ಮಾಡಿದಾಗ ದೇವರ ಹೆಸರು ಬಂದು ಶೇಷಶಯನ. ಹೀಗೆ ದೇವರಿಗೆ 12 ಭಾವಗಳು ಅಂತೇಳಿ ದೇವರ ಒಂದು ದಿನಕ್ಕೆ 12 ರೀತಿಯ ಭಾವವನ್ನು ಹೊಂದಿ ದೇವರು ದರ್ಶನ ಕೊಡ್ತಾರೆ. ಒಮ್ಮೆ ನಾನು ಹೇಳ್ತೇನೆ, ಇನ್ನೊಮ್ಮೆ ನೆನಪಿಟ್ಕೊಳ್ಳಿ. ಮೊದಲನೇದು ವಿಶ್ವರೂಪ ದರ್ಶನ, ಆಮೇಲೆ ವಾತರೋಗಾಗ್ನನು, ಆಮೇಲೆ ಗೋಕುಲನಾಥನ್, ಆಮೇಲೆ ಸಂತಾನ ಗೋಪಾಲನ್, ಆಮೇಲೆ ಗೋಪಿಕನಾಥ, ಆಮೇಲೆ ಯಶೋಧ ಬಾಲನ್, ಆಮೇಲೆ ವನಮಾಲ ಕೃಷ್ಣನ್, ಆಮೇಲೆ ಸರ್ವಲಂಕಾರ ವಿಭೂಷಿತನ್, ಆಮೇಲೆ ಸರ್ವಮಂಗಳದಾಯಕನ್, ಆಮೇಲೆ ಮೋಹನ ಸುಂದರನ್, ಆಮೇಲೆ ಬೃಂದಾವನ ಚರಣ್, ಆಮೇಲೆ ಶೇಷಶಯನಂ. ಈ ರೀತಿ ದೇವರಿಗೆ 12 ಅಲಂಕಾರ ಮಾಡ್ತಾರೆ. ಅದು ನಾವು ದೇವಸ್ಥಾನದಲ್ಲಿ ನೋಡ್ಬೋದು. ಈ 12 ಅಲಂಕಾರ ಮಾಡ್ತಾರೆ. ಜನರಲಾಗಿ ಈ ಮಾನವೇದ ರಾಜ ಬರೆದಂತಹ ಆ ಕೃಷ್ಣನಾಟ ಉಂಟಲ್ಲ, ಅದು ಒಂದು ರಾತ್ರಿ ಹೊತ್ತು ಯಾಕೆ ಎಲ್ಲ ಮುಗಿಸಿದ ಮೇಲೆ ಅದನ್ನು ಆ ನೃತ್ಯ ರೂಪಕವನ್ನು ಪ್ರದರ್ಶಿಸ್ತಾರೆ ಅಂತ ಹೇಳಿದರೆ, ಒಮ್ಮೆ ಏನಾಯಿತು ಅಂತ ಹೇಳಿದರೆ, ನಾವು ಈ ಹಿಂದೆ ಹೇಳಿದ್ದೇವಲ್ಲ, ಈ ಬಿಲ್ಲುಮಂಗಲ ಸ್ವಾಮಿ ಅವರು ಬಂದು ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದಾಗ ನಾವು ಲೈನಲ್ಲಿ ನಿಂತು ಮತ್ತೆ ಈಗ ಸ್ವಲ್ಪ ದೇವರನ್ನೊಂದು 10 ಸೆಕೆಂಡ್ 20 ಸೆಕೆಂಡ್ ನೋಡಿ ಅಷ್ಟೊತ್ತಿಗೆ ನಮ್ಮನ್ನು ಅಲ್ಲಿ ತಳ್ಳಿ ಬಿಡ್ತಾರೆ, ನಾವು ಹೊರಗೆ ಬರ್ತೇವೆ. ಹಾಗೆ ನಾವು ನೋಡಿತರ ಆ ವಿಗ್ರಹವನ್ನು ನೋಡೋದಲ್ಲ. ಅವರು ದೇವರ ಅಂತರಂಗವನ್ನು ಬಲ್ಲವರು, ದೇವರನ್ನು ಅವ್ರು ಬಲ್ಲವರು. ದೇವರು ಅವರಿಗೆ ದರ್ಶನ ಕೊಟ್ಟಿದ್ದಾರೆ, ದೇವರ ಅನುಗ್ರಹಕ್ಕೆ ಪಾತ್ರರಾದವರು. ಅವರು ದೇವರ ದಿವ್ಯ ಸ್ವರೂಪವನ್ನು, ಆ ವಿಗ್ರಹದಲ್ಲಿ ಆ ನೆಲೆ ನಿಂತಹ ದಿವ್ಯ ರೂಪವನ್ನು ಅವರು ಯಾವತ್ತೂ ನೋಡ್ತಾ ಇರ್ತಾರೆ. ಹಾಗೊಮ್ಮೆ ಅವರು ಬರುವಾಗ ಅಲ್ಲಿ ದರ್ಶನ ಅವರಿಗೆ ಸಿಗಲಿಲ್ಲ. ಆ ವಿಗ್ರಹ ಉಂಟು, ವಿಗ್ರಹಕ್ಕೂ ದೇವರಿಗೇನು ವ್ಯತ್ಯಾಸ ಇಲ್ಲ, ಆದರೆ ಆ ದೇವರೊಂದಿಗೆ ಮುಖಾಮುಖಿಗೆ ಮಾತಾಡುವವರು ಅವರು. ಅವರಿಗೊಮ್ಮೆ ಈ ದರ್ಶನ ಸಿಗದಾಗ ಅವರು ಒಮ್ಮೆಲೆ ಅರೆ ದೇವರು ಎಲ್ಲೋಗಿದ್ದಾನೆ ಅಂತ ಹುಡುಕ್ತಾರೆ, ಎಲ್ಲೋಗಿದ್ದಾನೆ ಅಂತೇಳಿ. ಹಾಗೆ ಹುಡುಕಿದಾಗ ದೇವಸ್ಥಾನದಲ್ಲಿ ಎಲ್ಲೂ ಇಲ್ಲ. ದೇವರು ಎಲ್ಲಿ ಈ ಮಾನವೇದ ರಾಜ ಬರೆದಂತಹ ಈ ಕೃಷ್ಣ ಗೀತೆ ಅದನ್ನು ಎಲ್ಲಿ ನೃತ್ಯ ರೂಪವಾಗಿ ತೋರಿಸ್ತಿದ್ದಾರೆ, ಕೃಷ್ಣನಾಟಂ ಅಂತವಲ್ಲ, ಅಲ್ಲಿ ಹೋಗಿ ಕೂತಿದ್ದಾರೆ. ಇಲ್ಲಿ ಅಷ್ಟು ಜನ ಲೈನಲ್ಲಿ ಬಂದು ದರ್ಶನ ಮಾಡ್ತಿದ್ದಾರೆ. ಬಿಲ್ಲುಮಂಗಲ ಸ್ವಾಮಿಯವರು ಹುಡುಕ್ತಿದ್ದಾರೆ ಎಲ್ಲಿ ಹೋಗಿದ್ದಾನೆ ಅಂತೇಳಿ. ಇವನು ಹೋಗಿ ಅಲ್ಲಿ ಆ ಸ್ಟೇಜ್ ಮುಂದೆ ಕಡೆ ಕೂತಿದ್ದಾನೆ. ಸರಿ, ಇಲ್ಲಿದ್ದಾನ ಅಂತೇಳಿ ಇಲ್ಲಿ ನೋಡ್ತಾ ಇದ್ದಾರೆ, ಅಲ್ಲೂ ಇದ್ದಾನೆ. ಅದರಲ್ಲೂ ಒಂದು ತೃಪ್ತಿ ಆಗದೆ ಅಲ್ಲಿ ಸ್ಟೇಜಲ್ಲಿ ಆ ರಾಸ ಕ್ರೀಡಾ ಅಂತೇಳಿ ಆ ಮಾನವೇದ ಬರ್ತದೆ, ನಾವು ಹಿಂದೆ ಚರ್ಚೆ ಮಾಡಿದ್ದೇವಲ್ಲ 8 ಪಾಠ ಅಂತೇಳಿ, ಅದರಲ್ಲಿ ಒಂದು ಪಾಠ ಉಂಟಲ್ಲ ರಾಸ ಕ್ರೀಡಾ ಅಂತೇಳಿ, ಆ ಒಂದು ಪಾಠದ್ದು ಡ್ರಾಮಾ ಆಗ್ತಾ ಉಂಟಲ್ಲಿ. ಅದನ್ನು ಬಯಲಾಟವಾಗಿ ತೋರಿಸಿದ್ದಾರೆ. ಅದನ್ನು ತೋರಿಸುವಾಗ ದೇವರು ಇಲ್ಲಿ ಕೂತ್ಕೊಂಡದ್ದೇ ಅಲ್ಲದೆ ಮತ್ತೆ ಅಲ್ಲಿ ಅವ್ರದ್ದು ಕೈ ಹಿಡಿದುಕೊಂಡು ಅಲ್ಲಿ ಅವರೊಟ್ಟಿಗೆ ಕೂಡ ಭಾಗವಹಿಸಿದವರೊಟ್ಟಿಗೆ ಕೂಡ ನೃತ್ಯ ಮಾಡ್ತಿದ್ದಾನೆ. ನೋಡಿ, ಒಂದು ಅಕ್ಷರ ಆಗ್ತದೆ, 2 ಕಡೆ ದೇವರಿದ್ದಾನೆ. ದೇವಸ್ಥಾನದಲ್ಲಿ ಬಿಟ್ಟು ಇಲ್ಲಿ ಸ್ಟೇಜಲ್ಲೂ ಕೂತಿದ್ದಾನೆ, ಆ ಸ್ಟೇಜಲ್ಲಿ ನೃತ್ಯ ರೂಪಕದಲ್ಲಿ ಪಾಲ್ಗೊಳ್ಳುತ್ತಿದ್ದಾನೆ,
ಮತ್ತು ಕೂತ್ಕೊಂಡು ನೋಡ್ತಿದ್ದಾನೆ ಕೂಡ. ಎರಡು ರೀತಿಯಲ್ಲಿ ನೋಡ್ದನ್ನ ಈ ಬಿಲ್ವಮಂಗಲ ಸ್ವಾಮಿಯವ್ರು ನೋಡಿದ್ರು. ಅರೇ ಇದನ್ನು ನೀನು ಯಾವತ್ತೂ ಕೂಡ ಈ ಸಾಯಂಕಾಲದ ಹೊತ್ತಿಗೆ ಮಾಡೋದು ಬೇಡ, ದೇವರು ಬಂದವರಿಗೆಲ್ಲ ಮೊದಲು ದರ್ಶನ ಕೊಡಲಿ, ಎಲ್ಲ ಆದಮೇಲೆ ದೇವರಿನ ಮಲಗಿದ ಮೇಲೆ ಬೇಕಿದ್ರೆ ಅಲ್ಲಿ ಹೋಗಲಿ, ಅವನು ಎಷ್ಟೊತ್ತು ಬೇಕಿದ್ರೆ ಅಲ್ಲಿರಲಿ, ರಾತ್ರಿ ಬಂದು ಮತ್ತೆ ಮಲಗಿದ್ರೆ ಸಾಕು ಅಂತೇಳಿ ಆ ಪ್ರೋಗ್ರಾಮನ್ನು, ಆ ಕೃಷ್ಣನ ಆಟವನ್ನು ರಾತ್ರಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಬಂದಂತಹ ಭಕ್ತರಿಗೆ ಇದರಿಂದ ಅನಾನುಕೂಲತೆ ಆಗಬಾರ್ದು, ದೇವರ ದರ್ಶನ ಮೊದಲು ಸಿಗಲಿ, ಆಮೇಲೆ ಇಚ್ಛೆ ಇದ್ದವರು ಹೋಗಿ ಕೃಷ್ಣನ ಆಟವನ್ನು ಅಲ್ಲಿ ನೋಡಲಿ ಅಂತೇಳಿ ಈ ವಿಧವಾಗಿ ಆ ಕೃಷ್ಣನ ಆಟ ಎಂಬುದುಂಟಲ್ಲ ಅಲ್ಲಿಗೆ ರಾತ್ರಿ ಹೊತ್ತಿಗೆ ಆರಂಭ ಆಗುವಾಗೆ ಅಲ್ಲಿನ ಆಚಾರ್ಯರು ಆ ರೀತಿಯಾಗಿ ಅದನ್ನು ನಿರೂಪಿಸಿದ್ದಾರೆ. ರಾತ್ರಿ ಹೊತ್ತದು ನಡೆಯಲಿ ಅಂತೇಳಿ. ಶ್ರೀ ಗುರುವಾಯೂರಪ್ಪನ ಕೀ ಜಯವಾಗಲಿ.